ನಮಸ್ಕಾರ ವೀಕ್ಷಕರೇ, ಸವಿ ಸಂಪ್ರದಾಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಚಪಾತಿ ರೋಲ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಬೇಕಾಗಿರುವಂಥ ಸಾಮಗ್ರಿಗಳು: ಈರುಳ್ಳಿ, ಕ್ಯಾರೆಟ್, ಸೌತೆಕಾಯಿ, ಕ್ಯಾಬೇಜ್, ಟೊಮೊಟೊ ಸಾಸ್, ಸಾಲ್ಟು, ಪೆಪ್ಪರು, ಮಯೋನೈಸು, ಮೊಟ್ಟೆ, ಕಲಸಿರುವಂಥ ಗೋಧಿ ಹಿಟ್ಟು, ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಚಿಟಿಕೆ ಅರಿಶಿನ. ಮೊದಲಿಗೆ ನಾನು ಕಲಸಿರುವಂಥ ಗೋಧಿ ಹಿಟ್ಟನ್ನ ಸಣ್ಣ ಸಣ್ಣ ಉಂಡೆಗಳು ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ. ನಾನಿಲ್ಲಿ ಚಪಾತಿನ ಲೇಯರ್ ಥರ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಮೊದಲು ಚಪಾತಿನ ಗುಂಡಿಗೆ ಲಟ್ಟಿಸ್ಕೊಂಡು ಸ್ವಲ್ಪ ಎಣ್ಣೆ ಸವರಿ ಟ್ರಯಾಂಗಲ್ ಆಗಿ ಮಡಚಿ ಈ ಥರ ಮಡಚ್ಕೊಂಡ್ರೆ ರೌಂಡ್, ನಾವು ಒತ್ತಿದಾಗ ರೌಂಡಿಗೆ ಬರುತ್ತೆ ಚಪಾತಿ. ಟ್ರಯಾಂಗಲ್ ಆಗೋ ಚಪಾತಿ ಒತ್ಕೊಂಡ್ರೂ ಬರುತ್ತೆ ರೌಂಡಕ್ಕೆ, ಆದರೆ ನನಗೆ ಬರಲ್ಲ. ಇನ್ನೊಂದು ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಮಾಡ್ಕೊಂಡು ಟ್ರಯಾಂಗಲ್ ಈ ಥರ ಮಡಚ್ಕೋಬೇಕು. ಈಗ ಚಪಾತಿ ಲಟ್ಟಿಸ್ಕೊತಾ ಇದ್ದೀನಿ. ಚಪಾತಿನ ಆದಷ್ಟು ತೆಳುವಾಗಿ ಅಥವಾ ದಪ್ಪವಾಗಿ ಒತ್ಕೊಳ್ದೆ ಮೀಡಿಯಮ್ ಸೈಜಲ್ಲಿ ಒತ್ಕೊಳ್ಳಿ. ಕಾದಿರುವಂಥ ಪ್ಯಾನ್ಗೆ ಚಪಾತಿನ ಹಾಕ್ಕೊಂಡು ಅರ್ಧ ಸ್ಪೂನ್ ಎಣ್ಣೆ ಹಚ್ಕೋತಾ ಇದ್ದೀನಿ. ಬರ್ತಿಲ್ಲ ಚಪಾತಿ. ಸಮಸ್ಯೆ ಆಗಿತ್ತು, ಬಟ್ ಅದು ಸರಿ ಹೋಯ್ತು. ಈಗ ಅದನ್ನು ತಿರ್ವಾಕೊಂಡು ಇನ್ನೂ ಅರ್ಧ ಸ್ಪೂನ್ ಎಣ್ಣೆ ಹಚ್ಕೊಂಡು ಎರಡೂ ಕಡೆ ಕ್ಲೀನಾಗಿ ಬೇಯಿಸ್ಕೋಬೇಕು. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಎಲ್ಲ ಚಪಾತಿ ಮಾಡಿ ಆದಮೇಲೆ ಬೇರೆ ಪ್ಯಾನ್ ತೊಗೊಂಡು ಬಿಸಿಗೆ ಇಟ್ಕೊಳ್ಳಿ. 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾಯಿದ ಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ನೀವು ಇದನ್ನು ಬೇರೆ ತರಕಾರಿಗಳು ಯೂಸ್ ಮಾಡಿಕೊಂಡು ಮಾಡ್ಬೋದು. ಮೊಟ್ಟೆ ತಿಂದೇ ಇರೋರು ಪನ್ನೀರಲ್ಲಿ ಟ್ರೈ ಮಾಡ್ಬೋದು, ಮತ್ತು ಚಿಕನಲ್ಲೂ ಟ್ರೈ ಮಾಡ್ಬೋದು. ಈರುಳ್ಳಿ ಎಲ್ಲ ಬಾಡಾದ್ಮೇಲೆ ಎಲೆಕೋಸು ಮತ್ತು ಕ್ಯಾರೆಟ್ ಹಾಕೋತಾ ಇದ್ದೀನಿ. ತರಕಾರಿ ಎಲ್ಲ ಬೆಂದ ಮೇಲೆ ಮಸಾಲೆಗಳು ಹಾಕ್ಕೊಳ್ಳಿ. ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ, ಧನಿಯಾ ಪುಡಿ, ಸ್ವಲ್ಪ ಕಾಳು ಮೆಣಸು ಪೌಡ್ರು, ಸಾಲ್ಟು ರುಚಿಗೆ, ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಸ್ಟಫಿಂಗ್ ಈಗ ರೆಡಿ ಆಗಿದೆ. ಈಗ ಇನ್ನೊಂದು ಪ್ಯಾನ್ ತೊಗೊಂಡು ಬಿಸಿ ಮಾಡ್ಕೊಳ್ಳಿ. ಒಂದು ಮೊಟ್ಟೆ ಹೊಡ್ಕೊಂಡು ಅದಕ್ಕೆ ಮೆಣಸಿನ ಪೌಡರು, ಸಾಲ್ಟ್ ಹಾಕ್ಕೊಂಡು ಬೀಟ್ ಮಾಡ್ಕೊಳ್ಳಿ. ಇದನ್ನು ಆಮ್ಲೆಟ್ ಥರ ಹಾಕೊಳ್ಳಿ. ಇದ್ರ ಮೇಲೆ ನಾನು ಇವಾಗ ಚಪಾತಿ ಹಾಕ್ತಾ ಇದ್ದೀನಿ. ಅದು ಬೇಯಕ್ಕೆ ಮುಂಚೆ ಹಾಕ್ಕೊಂಡ್ರೆ ಚಪಾತಿ ಅಂಟ್ಕೊಳ್ಳುತ್ತೆ. ಚಪಾತಿನ ಎರಡೂ ಸೈಡ್ ಬಿಸಿ ಮಾಡ್ಕೊಳ್ಳಿ. ಈಗ ಚಪಾತಿ ಬೇಸ್ ರೆಡಿಯಾಗಿದೆ. ಸ್ಟಫಿಂಗ್ನ ಮಧ್ಯ ಹಾಕ್ಕೊಳ್ಳಿ. ಅದ್ರ ಮೇಲೆ ಸೌತೆಕಾಯಿ ಸ್ಟ್ರಿಪ್ಸ್ ಹಾಕ್ತಾ ಇದ್ದೀನಿ. ಅದ್ರ ಮೇಲೆ ಮಯೋನೈಸ್ ಹಾಕ್ತಾ ಇದ್ದೀನಿ. ಅದ್ರ ಮೇಲೆ ಟೊಮೊಟೊ ಸಾಸ್ ಹಾಕೊಳ್ಳಿ. ಈಗ ಚಪಾತಿನ ರೋಲ್ ಮಾಡ್ಕೊಳ್ಳಿ. ನಮ್ಮ ಚಪಾತಿ ರೋಲ್ ರೆಡಿ ಆಯ್ತು.